ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ದೇಶಕ ಪ್ರಕಾಶ್ ವೀರ್ ಕಾಂಬಿನೇಷನ್ನ ಬಹುನಿರೀಕ್ಷಿತ ಚಿತ್ರ ದಿ ಡೆವಿಲ್ ಕಳೆದ ಗುರುವಾರ ಬಿಡುಗಡೆಯಾಗಿ ಸದ್ಯ 8 ದಿನಗಳ ಓಟವನ್ನು ಪೂರೈಸಿದೆ. ಬಿಡುಗಡೆಗೂ ಮುನ್ನ ದರ್ಶನ್ ಚಿತ್ರವೆಂಬ ಕಾರಣಕ್ಕೆ ದೊಡ್ಡ ಹೈಪ್ ಹುಟ್ಟುಹಾಕಿದ್ದ ಚಿತ್ರಕ್ಕೆ ಮೊದಲ ದಿನ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಚಿತ್ರಮಂದಿರಗಳಿಗೆ ನುಗ್ಗಿದ ಕಾರಣ ಆ ದಿನದಂದು ಭರ್ಜರಿ ಗಳಿಕೆಯನ್ನ ಮಾಡಿತ್ತು. ಬಳಿಕ ಎರಡನೇ ದಿನ ಶುಕ್ರವಾರ ದಿಢೀರ್ ಕುಸಿತ ಕಂಡ ಡೆವಿಲ್ ಶನಿವಾರ ಹಾಗೂ ಭಾನುವಾರ ರಜಾ ದಿನಗಳಿದ್ದ ಕಾರಣ ಗಳಿಕೆಯಲ್ಲಿ ಸುಧಾರಣೆ ಕಂಡಿತ್ತು. ಆದರೆ ಸೋಮವಾರ ಬರುತ್ತಿದ್ದಂತೆ ಡೆವಿಲ್ ಬಾಕ್ಸ್ ಆಫೀಸ್ನಲ್ಲಿ ತೆವಳಲಾರಂಭಿಸಿದೆ. ಸ್ನ್ಯಾಕ್ ನೇಲ್ ವೆಬ್ಸೈಟ್ ಪ್ರಕಾರ ಮೊದಲ ದಿನ 10 ಕೋಟಿ ಗಳಿಕೆ ಮಾಡಿದ್ದ ಡೆವಿಲ್ ಎರಡನೇ ದಿನ 3, ಮೂರನೇ ದಿನ 4, ನಾಲ್ಕನೇ ದಿನ 4, ಐದನೇ ದಿನ 1.45, ಆರನೇ ದಿನ 1 ಕೋಟಿ 5 ಲಕ್ಷ, ಏಳನೇ ದಿನ 8 ಲಕ್ಷ ಹಾಗೂ ನಿನ್ನೆ 8ನೇ ದಿನ ಕೇವಲ 53 ಲಕ್ಷ ರೂಪಾಯಿ ನೆಟ್ ಗಳಿಕೆ ಮಾಡಿದೆ ಎಂದು ವರದಿ ಮಾಡಿದೆ. ಈ ಮೂಲಕ ಚಿತ್ರ 8 ದಿನಗಳಲ್ಲಿ ಒಟ್ಟು 25.3 ಕೋಟಿ ಗಳಿಕೆ ಮಾಡಿದೆ ಎಂದು ಸ್ನ್ಯಾಕ್ ನೇಲ್ ವರದಿ ಮಾಡಿದೆ. ಹೀಗಾಗಿ ದರ್ಶನ್ ಬಾಕ್ಸ್ ಆಫೀಸ್ನಲ್ಲಿ ಸೋತಿದೆ ಎಂದು ಸಿನಿ ರಸಿಕರ ವಲಯದಲ್ಲಿ ಚರ್ಚೆ ಆರಂಭವಾಗಿದೆ. ಬಿಡುಗಡೆಯಾದ 3-4 ದಿನ ಪರವಾಗಿಲ್ಲ ಎಂಬ ಗಳಿಕೆ ಮಾಡಿದ್ದ ಡೆವಿಲ್ ನಂತರ ಸಿನಿ ರಸಿಕರಿಂದ ಚಿತ್ರದ ಬಗ್ಗೆ ಮೆಚ್ಚುಗೆ ಬಾರದ ಕಾರಣ ಗಳಿಕೆಯಲ್ಲಿ ಎಡವಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.